ಟೌನ್ಶಿಪ್ ವಿರುದ್ಧ ಜೆಡಿಎಸ್ ಪಾದಯಾತ್ರೆಯನ್ನು ಹಮ್ಮಿಕೊಂಡಿತ್ತು. ಒಂದು ದಿನಕ್ಕೆ ಮೊದಲೇ ಪಾದಯಾತ್ರೆಗೆ ಅಂತ್ಯವಾಗಿದೆ. ಎರಡನೇ ದಿನಕ್ಕೆ ದಳಪತಿಗಳ ಪಾದಯಾತ್ರೆ ಕೊನೆಯಾಗಿದೆ. ಕಣಿಮಣಿಕಿ ಟೋಲ್ ಬಳಿ ಕಾಲ್ನಡಿಗೆಗೆ ಪೊಲೀಸರು ಅಡ್ಡಿ ಪಾದಯಾತ್ರೆ ಅಂತ್ಯಗೊಳಿಸಿದ್ದಾರೆ ಜೆಡಿಎಸ್ನ ನಾಯಕರು. ಶಾಂತರೂಪದಲ್ಲಿ ಈ ಹೋರಾಟ ಕೊನೆಗೊಳಿಸಿದ್ದೀವಿ. ಪಾದಯಾತ್ರೆ ವೇಳೆ ನಿಖಿಲ್ ಕುಮಾರಸ್ವಾಮಿ ಅವರ ಘೋಷಣೆ ಕೂಗಿದ್ದಾರೆ. ರೈತರ ಕೈ ಕಟ್ಟಿ ಹಾಕುವಂತ ಕೆಲಸ ಮಾಡಿದ್ರೆ ನಾವು ಸುಮ್ಮನಾಗಲ್ಲ. ಆಗಸ್ಟ್ 18ರಂದು ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಹೋರಾಟವನ್ನ ಮಾಡ್ತೀವಿ. ಫ್ರೀಡಂ ಪಾರ್ಕ್ಗೆ ದೇವೇಗೌಡರು ಕೂಡ ಬರ್ತಾರೆ. ವಿಧಾನಸೌಧಕ್ಕೂ ಕೂಡ ಈ ಸಂದರ್ಭದಲ್ಲಿ ನಾವು ಮುತ್ತಿಗೆ ಹಾಕಲು ಸಿದ್ಧರಿದ್ದೀವಿ. ಪಾದಯಾತ್ರೆ ವೇಳೆ ನಿಖಿಲ್ ಕುಮಾರಸ್ವಾಮಿ ಅವರ ಹೇಳಿಕೆ. ಪೊಲೀಸರಿಗೂ ಎಲ್ಲೂ ಅಹಿತಕರ ಘಟನೆಗೆ ಅವಕಾಶ ಮಾಡಿಕೊಟ್ಟಿಲ್ಲ. ಎಲ್ಲೂ ಅಶಾಂತಿಯ ವಾತಾವರಣ ಸೃಷ್ಟಿಯಾಗ್ತಕ್ಕಂಥದಕ್ಕೆ ಕಿಂಚಿತ್ತೂ ಕೂಡ ನಾವು ಪೊಲೀಸರಿಗೆ ತೊಂದರೆ ಕೊಟ್ಟಿಲ್ಲ. ಪೊಲೀಸರಿಗೂ ಗೊತ್ತಿದೆ. ಆದ್ರೆ ಇವತ್ತು ರಾಜ್ಯ ಸರ್ಕಾರದ ಒತ್ತಡಗಳಿಗೆ ಪೊಲೀಸರು ಅಂತಿಮವಾಗಿ ಮಣಿಬೇಕಾಗಿದೆ. ನಮ್ಮನ್ನ ಫ್ರೀಡಂ ಪಾರ್ಕ್ ವರೆಗೂ ಹೋಗೋದಕ್ಕೆ ಬಿಡಲ್ಲ ಅಂತಾರೆ. ಮತ್ತೆ ಮೇಕೆದಾಟು ವಿಚಾರದಲ್ಲಿ ಹೋಗ್ತಾ ಇದ್ರಲ್ಲ, ಮೇಕೆದಾಟು ವಿಚಾರದಲ್ಲಿ ಏನಾಯ್ತು? ಮತ್ತೆ ಅಲ್ಲೆಲ್ಲೋ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನ ಮಂತ್ರಿಗಳ ಮನೆ ಮುಂದೆ ಹೋಗಿ ಏನ್ ಕಾನೂನಿನಡಿಯಲ್ಲಿ ಅವಕಾಶ ಇದೆಯಾ? ಅಲ್ಲಿರ್ತಕ್ಕಂಥ ನಮ್ಮ LOP ಪಾಪ ಕಾಂಗ್ರೆಸ್ನ ಮಹಾನ್ ನಾಯಕರಿದಾರಲ್ಲ, ಮನೆ ಮುಂದೆ ಕೂತಿದ್ರಲ್ಲ, ಅದು ಸರಿನಾ? ಅದು ಅವ್ರ ಕಾನೂನಿಗೆ ಎತ್ಕೊಂಡಂತದಲ್ವಾ? ಆದ್ರೆ ಇವತ್ತೇನೇ ನಮ್ಮನ್ನ ಇಲ್ಲಿಗೆ ತಡೆಗಟ್ಟಿದ್ರು ಕೂಡ ಫ್ರೀಡಂ ಪಾರ್ಕ್ ನಲ್ಲಿ ಅಧಿವೇಶನ 13ನೇ ತಾರೀಕು ಪ್ರಾರಂಭ ಆಗ್ತಾ ಇದೆ. ಫ್ರೀಡಂ ಪಾರ್ಕ್ಗೆ ಹೋಗ್ತಕ್ಕಂತ ಒಂದು ಕೆಲಸ ಈ ಭಾಗದ ಎಲ್ಲ ರೈತರ ಜೊತೆಗೂಡಿ ದೇವೇಗೌಡರ ಸಾಹೇಬರ ಮಾರ್ಗದರ್ಶನ ಇರುತ್ತೆ, ಕುಮಾರಣ್ಣ ಅವರ ನೇತೃತ್ವ ಇರುತ್ತೆ, ಇಡೀ ಜನತಾದಳ ಪಕ್ಷ. ಯಾಕೆಂದ್ರೆ ಯಾಕೆ ಹೋಗಬೇಕಾಗಿದೆ ಅಂದ್ರೆ ಇಲ್ಲಿ ಯಾರು ತಿರುಗಿ ನೋಡಿಲ್ಲ. 500ಕ್ಕೂ ಹೆಚ್ಚು ದಿನ ಆಗಿದೆ. ಅವ್ರೇನಾರು ಇಲ್ಲಿ ಬಂದು ತಿರುಗಿ ನೋಡಿ ಅವ್ರ ಕಷ್ಟ ಸುಖ ವಿಚಾರಿಸಿದ್ರೆ ಇವತ್ತು ನಾವು ಈ ಪಾದಯಾತ್ರೆ ಮಾಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರಲಿಲ್ಲ. ಈ ಪಾದಯಾತ್ರೆ ನಿರ್ಮಾಣ ಮಾಡಿದ್ದೇ ಈ ಪರಿಸ್ಥಿತಿ ಕಾಂಗ್ರೆಸ್ನವರು. ಹಾಗಾಗಿ ಇವತ್ತು ತಡೆಗಟ್ಟಿದ್ದಾರೆ. ಇಲ್ಲಿಂದ ನಾವೇನೋ ಸುಮ್ನೆ ಕೈ ಕಟ್ಕೊಂಡು, ಯಾಕಂದ್ರೆ ನಾವು ಇಲ್ಲಿ ನಾಟಕಗಳಾಡ್ಕೊಂಡು ಅವೆಲ್ಲ ನಮಗ್ ಬೇಡ. ನಮಗೆ ಇಲ್ಲಿವರೆಗೂ ನಿನ್ನೆ ಅವಕಾಶ ಇತ್ತು, ನಾವು ಚರ್ಚೆ ಮಾಡಿದ್ವು. ಇಲ್ಲಿಂದ ಮತ್ತೆ ನಾವು ಫ್ರೀಡಂ ಪಾರ್ಕ್ ಹೋಗ್ತೀವಿ ಅಂತಕ್ಕಂಥದ್ದು ಕೂಡ ಚರ್ಚೆ ಮಾಡಿದ್ವಿ. ಆದ್ರೆ ಇಲ್ಲಿ ನಮಗೆ ಇವತ್ತು ತಡೆದಿದ್ದಾರೆ. ಇದಕ್ಕಿಂತ ಮುಂಚೆನೂ ತಡೆಯುವಂತ ಪ್ರಯತ್ನ ನಡೀತು, ತಾವು ನೋಡಿದಿರಿ. ನಾನು ಮತ್ತೆ ಯಾವುದೇ ರೀತಿಯಾದಂತ ಡ್ರಾಮ್ಯಾಟಿಕ್ ಆಗಿ ನಾಟಕ ಮಾಡಿಕೊಂಡು ಇವೆಲ್ಲ ನಾನು ಮಾಡೋದಕ್ಕೆ ಸಿದ್ಧ ಇಲ್ಲ. ಇರ್ಲಿ, 18ನೇ ತಾರೀಕು ಘೋಷಣೆ ಮಾಡಿದ್ದೇವೆ. ಅವತ್ತಿನ ದಿನ ಎಲ್ಲವೂ ಕೂಡ ಚರ್ಚೆ ಮಾಡ್ತೇವೆ. ರಾಜ್ಯ ಸರ್ಕಾರನು ಇದು ಉತ್ತರ ಕೊಡಬೇಕಾಗುತ್ತೆ. ಪಾದಯಾತ್ರೆ ಇವತ್ತಿಗೆ 18ನೇ ತಾರೀಕು ಫ್ರೀಡಂ ಪಾರ್ಕ್ ಫ್ರೀಡಂ ಪಾರ್ಕ್ ಫ್ರೀಡಂ ಪಾರ್ಕ್